ಅವರು ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ, ಅವಕಾಶ ಮಾಡ್ಕೊಡಿ, ನಾಳೆನೆ ಮಾಡ್ಕೊಡಿ ಅಂತ ಕೇಳಿಲ್ಲ ನಾವು. ಅವ್ರಿಗೊಂದು ಅವಕಾಶ ಮಾಡ್ಕೊಡಿ ಅಂತ. ಅದು ಯಾವ ಹೈಕಮಾಂಡ್ ಇದಾರೆ? ನಾನು ಅಷ್ಟು ದೊಡ್ಡವನಲ್ಲ ಮಾತಾಡಕ್ಕೆ. ಒಬ್ಬ ಮುಖ್ಯಮಂತ್ರಿ ಮಾಡುವಷ್ಟು ದೊಡ್ಡವನಲ್ಲ ನಾನು. ಅದು ಸುಮ್ನೆ ಅನವಶ್ಯಕವಾಗಿ ಯಾಕೆ ಚರ್ಚೆ ಮಾಡ್ಬೇಕು? ಕೇಳಿದ್ರೆ ಮನ್ಸಿವೆ, ಕೇಳಲಿಲ್ಲ, ಅದ್ರ ವಿಚಾರ ಚರ್ಚೆ ಆಗಿಲ್ಲ. ಆತರ ನಾನು ಹೇಳಿಲ್ಲ. ನೀವು ಅದನ್ನ ಅಪಾರ್ಥ ಮಾಡ್ಕೊಂಡು ನೀವು ತೋರಿಸಿರ್ತಕ್ಕಂಥ ರೀತಿ ಬೇರೆ. ನಾನು ಆತರ ಹೇಳಿಲ್ಲ. ಅವ್ರ ಆಶೀರ್ವಾದದಿಂದ ನನಗೆ ಗ್ರಾಂಟ್ಗಳು ಸಿಕ್ಕಿದೆ ಅಂತ ಎಲ್ರಿಗೂ ಸಿಕ್ಕಿದೆ. ಕೆಲವ್ರು ಹೇಳ್ಕೊಳಲ್ಲ, ಕೆಲವ್ರು ಹೇಳ್ಕೊತಾರೆ ಅಷ್ಟೇನೆ. ಅವ್ರು ಎಲ್ರಿಗೂ ಕೂಡ ಕೊಟ್ಟಿದ್ದಾರೆ. ಈ ಬಾರಿ ಎಲ್ಲಾ MLA ಕರೆದಿ ಪ್ರತ್ಯೇಕವಾಗಿ ಜಿಲ್ಲಾವಾರು ಮೀಟಿಂಗ್ ಮಾಡಿ ಅವ್ರವ್ರಿಗೆ ಅನುದಾನ ಏನೇನ್ ಬೇಕು ಅಂತ ಕೇಳಿ ಎಲ್ರಿಗೂ ಕೊಟ್ಟವ್ರೆ. ಕೆಲವರು ಅದನ್ನ ಹೇಳ್ಕೊಂಡವ್ರೆ, ಕೆಲವರು ಹೇಳ್ಕೊಂಡಿಲ್ಲ ಅಷ್ಟೇ. BR ಪಾಟೀಲ್ರು ಮುಖ್ಯಮಂತ್ರಿಗಳ ಆತ್ಮೀಯರು. ಅವ್ರು ಏನ್ ಬೇಕಾದ್ರು ಮುಖ್ಯಮಂತ್ರಿಗಳ ಹತ್ರ ಮಾಡಿಸ್ಕೋಬಹುದಪ್ಪ. ಸುಮ್ಮನೆ ಏನೋ ಕೆಲವರು ಕೋಪ ಬಂದು ಮಾತಾಡ್ಬೋದು. ಕೆಲವು ವಿಚಾರಗಳಲ್ಲಿ ಅವ್ರಿಗೆ ಸ್ವಲ್ಪ ಏಜ್ ಜಾಸ್ತಿ ಆಗಿದೆಯಲ್ಲ, ಅವ್ರಿಗೆ ಅವ್ರದೇ ಆದಂತ ರೀತಿಯಲ್ಲಿ ಈಗ ಕೆಲವರು ಗೌರವ ಕೊಡದೇ ಇರ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಾಗ ಬೇಜಾರಾಗಿ ಅದ್ ಮಾತಾಡಿರ್ಬೋದು. ಆದ್ರೆ ಅನುದಾನದ ವಿಚಾರದಲ್ಲಿ ಅವ್ರಿಗೆ ಎಷ್ಟು ಕೊಟ್ಟವ್ರ ನಮಗೂ ಅಷ್ಟೇ ಕೊಟ್ಟವ್ರೆ. ಎಲ್ರಿಗೂ ಒಂದೇ ಅನುದಾನ. ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲಾ ಇಲಾಖೆನಲ್ಲೂ ಅನುದಾನ ಸಿಕ್ಕಿದೆ. ಆದ್ರೆ ನಾನ್ ಮನವಿ ಮಾಡ್ತಕ್ಕಂಥದ್ದು ಮಂತ್ರಿಗಳಿಗೆ ಅವರವರ ವಯಸ್ಸಿಗೆ ತಕ್ಕಂತೆ ಗೌರವವನ್ನ ಕೊಡ್ತಕ್ಕಂಥದ್ದು ಕಲೀರಿ ಅಂತ ಹೇಳಿ ನನ್ನ ಮನವಿ ಅಷ್ಟೇ. ಅವ್ರು ಹಿರಿಯರು BR ಪಾಟೀಲ್ರು ಹಿರಿಯ ಶಾಸಕರು. ಅವರು ಈಗ ನಮ್ಮ ಹತ್ರ ಮಾತಾಡಿದಾಗ ಅವ್ರ ಹತ್ರ ಮಾತಾಡಕ್ ಆಗಲ್ಲ. ಅವ್ರದೇ ಆದಂತ ರೀತಿ ನೀತಿಗಳು ಇರ್ತದೆ. ಅವ್ರಿಗೆ ತಾಳ್ಮೆಯಿಂದ ಕುಂಡಿಸಿ ಏನು ಸಮಸ್ಯೆಗಳನ್ನ ಆಲಿಸಿದ್ರೆ ಬಹುಶಃ ಇಂಥ ಸಮಸ್ಯೆಗಳು ಉದ್ಭವ ಆಗಲ್ಲ. ಎಲ್ಲ ಸಚಿವರು ಅಲ್ಲ, ಕೆಲವು ಸಚಿವರು. ಅದನ್ನ BR ಪಾಟೀಲ್ ಕೇಳ್ಬೇಕು, ನೀವ್ ಯಾರು ಮಾಡ್ತಾರೆ? ಇಲ್ಲ, ನಾವ್ ಹೆಂಗಂದ್ರು ತಡ್ಕೊಂಡು ಹೋಯ್ತಿವಿ. ನಾವ್ ಹೇಳಿಲ್ವಾ, ಬೆಣ್ಣೆ ನಮ್ ಕೈಲಿ ಅದಕ್ಕೆ ಕರ್ಸ್ಕೋಬೇಕು ಅಷ್ಟೇ ತುಪ್ಪ ಮಾಡ್ಲಿಕ್ಕೆ. ಯಾರು ಏನಾರ ಅನ್ಕೊಳ್ಳಿ, ನಮ್ ಕೆಲಸ ಆಗ್ಬೇಕಷ್ಟೇ, ಕ್ಷೇತ್ರದ ಕೆಲಸ. ರಾಜಕಾರಣಕ್ಕೆ ಬಂದ್ಮೇಲೆ ಕಾವು ಕೊಡೋದು ಕಲ್ತ್ಕೋಬೇಕು. ಕಲ್ತ್ಕೊಳ್ಳೋದ್ರ ಆಗಲ್ಲ ರಾಜಕಾರಣ ಮಾಡಕ್ಕೆ. ಇಲ್ಲ, ಅದ್ರ ಬಗ್ಗೆ ಪ್ರಸ್ತಾಪ ಆಗಿಲ್ಲ. ಬೇರೆ ಏನು ಪ್ರಸ್ತಾಪ ಆಗಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.